DCM ಅವರು ನನ್ನ ಮಮ್ಮಿಗೆ ಏನು ಹೇಳಿದ್ದಾರೆ, ವಿ ಆರ್ ಗಿವಿಂಗ್ ಬೆಟರ್ ಮೆಡಿಕಲ್ ಫೆಸಿಲಿಟೀಸ್ ಆ್ಯಂಡ್ ಬೆಟರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇವ್ರದ್ದು ಏನು ಅಫಿಷಿಯಲ್ ಅಕೌಂಟ್ ಇದೆ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಮಾರ್ಚರಿ ಅಲ್ಲಿ ಆ ಗೋಡೆ ಹತ್ರ ನಮ್ಮ ಮಮ್ಮಿ ಕೂತಿರ್ಬೇಕಾದ್ರೆ ನಮ್ಮ ಮಮ್ಮಿ ಹತ್ರ ಕೂತ್ಕೊಂಡು ಈ DCM ಅವರು ನಮ್ಮ ಮಮ್ಮಿಗೆ ಭಾಷೆ ಕೊಟ್ಟಿದ್ದಾರೆ, ಒಳಗಡೆ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ, ನಿಮಗೆ ಒಳ್ಳೆ ಮೆಡಿಸಿನ್ ಕೊಡ್ತಾ ಇದ್ದೀವಿ ಅಂತ. ಸೊ ವೆನ್ ಬೆಟರ್ ಟ್ರೀಟ್ಮೆಂಟ್ ಈಸ್ ಹ್ಯಾಪನಿಂಗ್ ಅಂಡ್ ಬೆಟರ್ ಮೆಡಿಸಿನ್ಸ್ ಆರ್ ಗಿವನ್ ಟು ಡಿಂಪಲ್, ಐ ಆಮ್ ಆಸ್ಕಿಂಗ್ ಹಿಮ್ ವೇರ್ ಇಸ್ ಮೈ ಡಿಂಪಲ್ ಟುಡೇ. ಅಲ್ಲ ಸರ್, ಹಿಂಗೆ ಹೇಳಿದ್ಮೇಲೆ ನನ್ನ ಈ ಮಾರ್ಚರಿಯಲ್ಲಿ ಇದ್ದಾಗ ಮಾರ್ಚರಿಯಲ್ಲಿ ಕುಂತ್ಕೊಂಡು ನಮ್ಮ ತಾಯಿ ಹತ್ರ ಹೇಳ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಹೇಳಿದ್ದೀನಿ ಅಂತ ಹೇಳ್ತಾರಲ್ಲ, ಮಾರ್ಚರಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಅಂತ ಕೇಳೋದು. ಬರ್ದಿಟ್ಕೊಳ್ಳಿ, CBI will enter. Today we are here at Bengaluru's Commercial Street Police Station where the mother of the deceased who lost her life during the RCB victory stampede has come down to file her complaints against the lost jewelry and items for her child. Now we shall talk to the mother and know further details about it. ಆ್ಯಕ್ಚುಲಿ ಅವತ್ತು ದಿವ್ಯಾಂಶಿನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶಿ ಹತ್ರನೇ ಇತ್ತು. ಸೊ ಡಿಂಪಲ್ ಮೈ ಮೇಲೆ ಏನಿತ್ತು ನಮಗೇನು ಕೊಟ್ಟಿಲ್ಲ. ಆಮೇಲೆ ಡಿಂಪಲ್ನ ಹೊರಗಡೆ ತೊಗೊಂಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮ್ಮ ಕೈ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ ಈ ಥರ ಆಗಿದೆ. ಬಟ್ ನನಗೆ ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ಲು. ಒಂದು ಕಂಟಿನ್ಯೂಸ್ಲಿ ಒಂದು 1.5 ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಗಲಿಲ್ಲ ನನಗೆ, ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದರು. ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 ಇಯರಿಂದ ಆ ಇಯರಿಂಗ್ಸ್ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಅದು ಫೋಟೋ ಅಲ್ಲೂ ಸಹ ಇದೆ. ಅವಳು ಡಿಂಪಲ್ನ ಒಳಗಡೆ ಕರ್ಕೊಂಡು ಹೋಗೋವಾಗ ಅದು ಇತ್ತು, ಹೊರಗಡೆ ಕರ್ಕೊಂಬಂದಾಗ ಅದು ಇರಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವುದೂ ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕಾಗಿತ್ತು. ಸೊ ಹಾಗಾಗಿ ಅದು ಹೆಂಗೆ ಮಿಸ್ ಆಗುತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನೂ ಆನ್ಸರ್ ಇರಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಯಾರು ವಿರುದ್ಧವಾಗಿ ಕೊಟ್ಟಿದ್ದೀರಿ ಮೇಡಮ್? ಯಾರು ಏನೋ ಥೆಫ್ಟ್ ಆಗಿದೆ ಅಂತ ಕೊಟ್ಟಿದ್ದೀರಾ ಹೆಂಗೆ ಅಂತ? ಒಳಗಡೆ ಯಾರು ಇನ್ಚಾರ್ಜ್ ಇದ್ರು ಅವ್ರ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬೋರಿಂಗ್ ಆಸ್ಪತ್ರೆ? ಹೌದು. ವ್ಯಾಲ್ಯೂ ಎಕ್ಸಾಕ್ಟ್ಲಿ, ಬಿಕಾಸ್ ಅದು ಆಗಾಗಲೇ 1.5 ಇಯರ್ ಆಗಿತ್ತು. ಹಾಗಾಗಿ ವ್ಯಾಲ್ಯೂ ನನಗೆ ಬೇಕಾಗಿರಲಿಲ್ಲ. ಬಟ್ ಅವಳು ತುಂಬ ಇಷ್ಟಪಟ್ಟು ಹಾಕೊತಾ ಇದ್ಲು. ಸೊ ಹಾಗಾಗಿ ಅದನ್ನು ನನಗೆ ಬೇಕಾಗಿತ್ತು. ಹಾಗಾಗಿ ನಾನು ಅದನ್ನು ಅದಾದಮೇಲೆ ಒಂದು 10 ಡೇಸ್ ಆಮೇಲೆ ನನಗೆ ನೆನಪಾಯಿತು, ಈ ಥರ ಅವಳು ತುಂಬ ಇಷ್ಟಪಟ್ಟು ಹಾಕೊತಾ ಇದ್ಲು. ಅದು ಯಾರ ಹತ್ರನೂ ಇರಲಿಲ್ಲ ಮನೆಯಲ್ಲಿ, ನಾನು ಅದನ್ನು ಮಾತ್ರ ಕೇಳ್ತಾ ಇದ್ದೆ. ಸೊ ನಂದು ಕಿವಿಯಲ್ಲಿ ಇಯರಿಂಗ್ಸ್ ಇರಲಿಲ್ಲ. ಐ ಮೀನ್ ನಮ್ಮದು ಶಾಸ್ತ್ರ ಇರುತ್ತೆ. ಸೊ ನಾನು ಅವಳದೇ ಹಾಕೋಬೇಕು ಅಂತ ನಾನು ಆಮೇಲೆ ಕೇಳಿದೆ, ಅವಳದ್ದು ಎಲ್ಲಿ ಇಯರಿಂಗ್ಸು ಅಂತ ಕೇಳಿದಾಗ ಇಲ್ಲ ನಮ್ಗೆ ಯಾರು ಕೊಟ್ಟಿಲ್ಲ ಅಂತ. ಆಮೇಲೆ ನನಗೆ ತಿಳಿತು ನಮಗೆ ಅವರು ಕೊಟ್ಟೇ ಇಲ್ಲ ಅಂತ. ಸೊ ಹಾಗಾಗಿ ನಾನು ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇಂಟರ್ನಲ್ ಆಗಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಯಾರು ಏನು ನಮ್ಮ ಹತ್ರ ಇದೆ ನಾವು ಕೊಡ್ತೀವಿ ಅಂತ ಯಾರು ತಂದು ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ತನಕ ಬರಬೇಕಾಗಿ ಬಂದಿದೆ. ನಾನು ಡಿಂಪಲ್ನ ಒಳಗಡೆ ಕರ್ಕೊಂಡು ಹೋದಾಗ ಇವರು ಯಾರಿದ್ದಾರೆ ಸರ್, ಸನ್ಮಾನ್ಯ DCM ಅವರು ನನ್ನ ಮಮ್ಮಿಗೆ ಏನು ಹೇಳಿದ್ದಾರೆ, ವಿ ಆರ್ ಗಿವಿಂಗ್ ಬೆಟರ್ ಮೆಡಿಕಲ್ ಫೆಸಿಲಿಟೀಸ್ ಆ್ಯಂಡ್ ಬೆಟರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇವ್ರದ್ದು ಏನು ಅಫಿಷಿಯಲ್ ಅಕೌಂಟ್ ಇದೆ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಇವಾಗ ಕೇಳ್ತಾ ಇದ್ದೀನಿ, ಇಟ್ ಇಸ್ ಬಿನ್ ಸೊ ವೆನ್ ಯು ಹ್ಯಾವ್ ಆಲ್ರೆಡಿ ಗಿವನ್ ಅ ಬೆಟರ್ ಮೆಡಿಕಲ್ ಟ್ರೀಟ್ಮೆಂಟ್ ಆ್ಯಂಡ್ ಬೆಟರ್ ಮೆಡಿಸಿನ್ಸ್ ಫಾರ್ ಮೈ ಡಿಂಪಲ್, ಸೊ ಮೈಟ್ ಬಿ ಬೈ ನೌ ಶಿ ವುಡ್ ಹ್ಯಾವ್ ರಿಕವರ್ಡ್ ಅಲ್ವಾ. ಸೊ ಐ ಆಮ್ ಲಿಟರಲಿ ಆಸ್ಕಿಂಗ್ ಹಿಮ್, ಸೊ ಬ್ರಿಂಗ್ ಮೈ ಡಿಂಪಲ್ ಫಿಸಿಕಲಿ ಇನ್ ಫ್ರಂಟ್ ಆಫ್ ಮೀ ವೆನ್ ಯು ಹ್ಯಾವ್ ಆಲ್ರೆಡಿ ಗಿವನ್ ದಿಸ್. ಈ ಹಾಮಿ ಅವರು ಮಾರ್ಚರಿ ಅಲ್ಲಿ ಆ ಗೋಡೆ ಹತ್ರ ನಮ್ಮ ಮಮ್ಮಿ ಕೂತಿರ್ಬೇಕಾದ್ರೆ ನಮ್ಮ ಮಮ್ಮಿ ಹತ್ರ ಕೂತ್ಕೊಂಡು ಈ DCM ಅವರು ನಮ್ಮ ಮಮ್ಮಿಗೆ ಭಾಷೆ ಕೊಟ್ಟಿದ್ದಾರೆ, ಒಳಗಡೆ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ, ನಿಮಗೆ ಒಳ್ಳೆ ಮೆಡಿಸಿನ್ ಕೊಡ್ತಾ ಇದ್ದೀವಿ ಅಂತ. ಸೊ ವೆನ್ ಬೆಟರ್ ಟ್ರೀಟ್ಮೆಂಟ್ ಈಸ್ ಹ್ಯಾಪನಿಂಗ್ ಅಂಡ್ ಬೆಟರ್ ಮೆಡಿಸಿನ್ಸ್ ಆರ್ ಗಿವನ್ ಟು ಡಿಂಪಲ್, ಐ ಆಮ್ ಆಸ್ಕಿಂಗ್ ಹಿಮ್ ವೇರ್ ಇಸ್ ಮೈ ಡಿಂಪಲ್ ಟುಡೇ. So I want Dimple, even after 2 years when you have given
given the better treatment and better medicines, where is the dimple? So when either your medical treatment is failed or your statement is failed. ನಿಮ್ದು ಟ್ರೀಟ್ಮೆಂಟ್ ಫೇಲ್ ಆಗಿದ್ಯಾ ಅಲ್ವಾ ಅಥವಾ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಫೇಲ್ ಆಗಿದ್ಯಾ? ನನ್ನ ಡಿಂಪಲ್ ಎಲ್ಲಿ? 2 months ಆಗಿದೆ, ನೀವು ಬೆಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಬೆಟರ್ ಮೆಡಿಸಿನ್ಸ್ ಕೊಟ್ಟಿದ್ದೀನಿ ಅಂತ ನೀವು ಸ್ವತಃ ನಿಮ್ದು ಸೋಷಿಯಲ್ ಅಕೌಂಟ್ ಅಲ್ಲಿ ಹಾಕಿದ್ದೀರಾ, ನಮ್ಮ ಮಮ್ಮಿ ಫೋಟೋ ಇಟ್ಕೊಂಡು ಮಾರ್ಚುರಿ ಹತ್ರ. ಸೊ ಎಲ್ಲಿ ಡಿಂಪಲ್? ಇಟ್ಸ್ ಬಿನ್ ಆಲ್ರೆಡಿ ಲೈಕ್ 1.5-2 months ಆಗ್ತಾ ಬಂದಿದೆ. ಬೆಟರ್ ಟ್ರೀಟ್ಮೆಂಟ್ ಇಂದ, ಬೆಟರ್ ಮೆಡಿಸಿನ್ಸ್ ಇಂದ ಡಿಂಪಲ್ ಎಲ್ಲಿ? ನಾನು ಇವ್ರನ್ನ ಕ್ವೆಶ್ಚನ್ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ. ಸೊ ನನಗೆ ಆನ್ಸರ್ ಬೇಕಾಗಿದೆ ಅಷ್ಟೇ. ಫೋಟೋಸ್ ಇದೆ, ಬಾಡಿ ಒಳಕ್ಕೆ ಹೋಗುವಾಗ ಟಾಪ್ಸಿಗೆ ಹೋಗ್ತದೆ ಒಳಕ್ಕೆ, ಆ ಟೈಮಲ್ಲಿ ಇತ್ತು ಕಿವಿಯಲ್ಲಿ, ಬಟ್ ಹೊರಗೆ ಬಂದಾಗಿರಲಿಲ್ಲ. ಸೊ ಇಟ್ ಹಸ್ ಹ್ಯಾಪನ್ ಇನ್ಸೈಡ್ ಅನ್ನೋದು ಇದು ಅಲ್ಲಿ. ಆ್ಯಂಡ್ ಈಗ ಈ ಅಮ್ಮ ಈ DCM ಬಗ್ಗೆ ಕೇಳಿದ್ರು, ನನಗೆ ಸಡನ್ನಾಗಿ ಅದು ಆಗಿ DCM ಸ್ಟೇಟ್ಮೆಂಟ್ ಮಾಡೋರು ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳೋರು ನನಗೆ ಕೇಳೋರು, ಅಲ್ಲ ಸರ್ ಹಿಂಗೆ ಹೇಳಿದ್ಮೇಲೆ ಈ ಮಾರ್ಚುರಿಯಲ್ಲಿ ಇದ್ದಾಗ ಮಾರ್ಚುರಿಯಲ್ಲಿ ಕುಂತ್ಕೊಂಡು ನಮ್ಮ ತಾಯಿ ಹತ್ರ ಹೇಳ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಹೇಳಿದ್ದೀನಿ ಅಂತ ಹೇಳ್ತಾರಲ್ಲ, ಮಾರ್ಚುರಿಯಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಅಂತ ಕೇಳೋರು. ದಟ್ ವಾಸ್ ವೆರಿ ವೆರಿ ಸ್ಟ್ರಾಂಗ್. ಯಾವ ಮಟ್ಟಕ್ಕೆ ನಾವು ಇಳಿತೀವಿ ಅಂತ ಹೇಳಿದ್ರೆ, ಮಾರ್ಚುರಿಯಲ್ಲಿ ಕುಂತ್ಕೊಂಡು ನಾವು ಒಳ್ಳೆ ಟ್ರೀಟ್ಮೆಂಟ್ಗೆ ಹೇಳಿದ್ದೀನಿ ಅಂತ ಹೇಳ್ಕೊಂಡು ಬಂದರು ಮಾಧ್ಯಮದ ಮುಂದೆ ಹೇಳೋರೆ, ಇಟ್ಸ್ ವೆರಿ ಒಂಥರ ವಿಪರ್ಯಾಸ. ಅದರಿಂದ ಅವ್ರ ಕೈಯಲ್ಲೇ ಹೇಳಿಸ್ದೆ. ಬಟ್ ನಾವು ಇದನ್ನ ಇಲ್ಲಿ ನಿಲ್ಲಿಸಲ್ಲ, ಬರೆದಿಟ್ಕೊಳ್ಳಿ, CBI will enter.